ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತಿಗೆ 2 ವರ್ಷ ಆಗಿದೆ. 2 ವರ್ಷದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಸರ್ಕಾರದ ಸಾಧನಾ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಇವತ್ತು 2 ವರ್ಷಗಳ ಸಾಧನೆ ಪಟ್ಟಿಯನ್ನು ಇವತ್ತು ಸರ್ಕಾರ ಮುಂದಿಡ್ತಾ ಇದೆ. ಇನ್ನು ಈ ಸಾಧನಾ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಕಾಂಗ್ರೆಸ್ನ ನಾಯಕರು, ಪ್ರಮುಖ ನಾಯಕರು ಕೂಡ ಇವತ್ತು ಭಾಗಿಯಾಗುವಂಥ ಸಾಧ್ಯತೆ ಇದೆ. ಇವತ್ತು ಮೇ 20ನೇ ತಾರೀಕು. ಮೇ 20ಕ್ಕೆ 2 ವರ್ಷ ಕಂಪ್ಲೀಟ್ ಆಗಿದೆ. ಸಮಾವೇಶಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನರು ಸೇರುವಂಥ ನಿರೀಕ್ಷೆ ಇದೆ. ಒಂದು ಕಡೆ ಮಳೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದರೆ, ಇನ್ನೊಂದು ಕಡೆ ಸರ್ಕಾರ ಸಮಾವೇಶದಲ್ಲೂ ಕೂಡ ಈಗ ಭಾಗಿಯಾಗಿದೆ. ಸರ್ಕಾರ 2 ವರ್ಷದಲ್ಲಿ ಏನು ಸಾಧನೆ ಮಾಡಿದೆ, ಜನ ಇದನ್ನು ಪ್ರಶ್ನೆ ಮಾಡ್ತಾ ಇದ್ರು. ಇವತ್ತು ಏನೇನೆಲ್ಲ ಪಟ್ಟಿ ಕೊಡ್ತಾರೆ ಅದನ್ನು ಕೂಡ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದವು ಸರ್ಕಾರದ ಮೇಲೆ. ಒಂದು ಕಡೆ ಗ್ಯಾರಂಟಿ ಸರ್ಕಾರ ಅಂದ್ಕೊಂಡು ಅಭಿವೃದ್ಧಿ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ವಿಪಕ್ಷದವರು ಕೂಡ ಮಾಡ್ತಾಯಿದ್ರು. ಕೆಲವರಿಗೆ ಗ್ಯಾರಂಟಿಗಳು ಬಂದಿಲ್ಲ ಅನ್ನುವಂಥ ಆರೋಪ ಮಾಡ್ತಾಯಿದ್ರು. ಇವತ್ತಿನ ಈ ಸಾಧನಾ ಸಮಾವೇಶದಲ್ಲಿ ಅಭಿವೃದ್ಧಿಯ ಪಟ್ಟಿಯನ್ನು ಏನಿಡ್ತಾರೆ ಅನ್ನೋದು ಕೂಡ ರಾಜ್ಯದ ಜನ ಕಾಯ್ತಾ ಇದ್ದಾರೆ.